ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ಏನೇನು ಮುಖ್ಯ ಮಾಹಿತಿ ಇರುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ತೀನಿ. ಅನ್ನಭಾಗ್ಯ ಯೋಜನೆಯ ಆಗಸ್ಟ್ ತಿಂಗಳ ಹಣ ಇನ್ನೂ ಸ್ವಲ್ಪ ಜನರಿಗೆ ಬಂದಿಲ್ಲ. ಅದರ ಜೊತೆಯಲ್ಲಿ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳ ಹಣ ಇನ್ನೂ ಬಿಡುಗಡೆ ಆಗಿಲ್ಲ. ಯಾಕೆ ಬಿಡುಗಡೆ ಆಗಿಲ್ಲ ಅನ್ನೋದ್ರ ಬಗ್ಗೆ ಕ್ಲಾರಿಟಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದರ ಜೊತೆಯಲ್ಲಿ ಕೇಂದ್ರ ಸರ್ಕಾರದಿಂದ ಹೊಸ ನಿಯಮ ಇದೆ. ಪ್ಯಾನ್ ಕಾರ್ಡ್ 2.0 ಅಂಥೇಳಿ ಕೇಂದ್ರ ಸರ್ಕಾರ ಹೊಸ ನಿಯಮವನ್ನು ಜಾರಿಗೆ ತರ್ತಾ ಇದೆ. ಏನಿದು ಹೊಸ ನಿಯಮ ಎಲ್ಲ ಕ್ಲಾರಿಟಿ ತಿಳಿಸ್ಕೊಡ್ತೀನಿ. ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇದೆ. ಈ ಎಲ್ಲ ಮಾಹಿತಿ ಬೇಕು ಅಂದರೆ ಪೂರ್ತಿ ವಿಡಿಯೋನ ನೋಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ವಿಡಿಯೋಕ್ಕೊಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ, ಓಕೆನಾ. ಮೊದಲನೇದಾಗಿ ಅನ್ನಭಾಗ್ಯ ಯೋಜನೆಯ ಈಗ ಆಗಸ್ಟ್ ತಿಂಗಳ ಹಣ ಒಂದು 60% ಜನರಿಗೆ ಬಂದಿದೆ. ಇನ್ನೂ ಕೂಡ ಒಂದು 40% ಜನರಿಗೆ ಬಂದಿಲ್ಲ, ಓಕೆನಾ. ಅದಕ್ಕೆ ಸಂಬಂಧಪಟ್ಟಾಗೆ ಈಗ ಆಲ್ರೆಡಿ ಆಹಾರ ಇಲಾಖೆಯ ಅಧಿಕಾರಿಗಳು ಸ್ಪಷ್ಟನೆಯನ್ನು ನೀಡಿದ್ದಾರೆ. ಕಲಬುರಗಿ ಮತ್ತು ಬೇರೆ ಬೇರೆ ಕೆಲವೊಂದು ಜಿಲ್ಲೆಗಳಲ್ಲಿ ಏನು ದಾಸ್ತಾನು ಕಳಿಸಿದ್ರು, ಅವರು ಜೋಳ ಕಳಿಸಿದ್ರು, ಅದ್ರ ಬಗ್ಗೆ ಮಾಧ್ಯಮದಲ್ಲಿ ಬಿತ್ತರವಾದ ವರದಿಯ ಪ್ರಕಾರ ನಾನು ಹೇಳ್ತಾ ಇರೋದು. ಅದನ್ನು ನಿಮಗೆ ಟೆಲಿಗ್ರಾಮ್ ಮತ್ತು ವಾಟ್ಸಪ್ಪಲ್ಲಿ ಹಾಕಿರ್ತೀನಿ, ನೀವು ವೀಕ್ಷಣೆ ಮಾಡ್ಬೋದು. ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಾಗೆ ಆಗಸ್ಟ್ ತಿಂಗಳ ಹಣ ಇನ್ನೂ 4,000 ಕೋಟಿ ಅನುದಾನ ಬರಬೇಕಾಗಿದೆ. ಅದು ಬರ್ತಿದ್ದ ಹಾಗೆ ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳ ಅನ್ನಭಾಗ್ಯ ಯೋಜನೆ ಹಣಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು 2 ದಿನದಲ್ಲಿ ಅನ್ನಭಾಗ್ಯ ಯೋಜನೆಯ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳ ಹಣ 2-3 ದಿನದಲ್ಲಿ ಬರುವಂಥ ಸಾಧ್ಯತೆ ಇದೆ. ಅನುದಾನ ಬರ್ತಿದ್ದ ಹಾಗೆ ನಾವು ಇಲ್ಲಿ ನಾವು ಬಿಡುಗಡೆ ಮಾಡ್ತೀವಿ, ಫಲಾನುಭವಿಗಳ ಖಾತೆಗೆ ಜಮಾ ಆಗುತ್ತೆ ಅಂತ ಹೇಳಿ ಆಹಾರ ಇಲಾಖೆಯ ಅಧಿಕಾರಿಗಳೇ ಮಾಹಿತಿಯನ್ನು ಕೊಟ್ಟಿದ್ದಾರೆ, ಓಕೆನಾ. ನನ್ನ ಟೆಲಿಗ್ರಾಮ್ ಮತ್ತು ವಾಟ್ಸಪ್ಪಲ್ಲಿ ಹಾಕಿರ್ತೀನಿ, ಮಿಸ್ ಮಾಡದೆ ಈ ವಿಡಿಯೋ ನೋಡಿದ ನಂತರ ವೀಕ್ಷಣೆ ಮಾಡಿ, ಓಕೆನಾ. ಇನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವೆಯಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮು ಗೃಹಲಕ್ಷ್ಮಿ ಯೋಜನೆಯ ಹಣ ಏನು ಈಗ ಮಹಿಳೆಯರು ಗೃಹಲಕ್ಷ್ಮಿ ಹಣವನ್ನು ಹಾಗೆ ಸುಮ್ಮನೆ ಖರ್ಚು ಮಾಡ್ಕೊಂಡ್ಬಿಡ್ತಾರೆ ಕೆಲವು ಮಹಿಳೆಯರು. ಈಗ ಆರ್ಥಿಕವಾಗಿ ಸಬಲರಾಗಿದ್ದವರಿಗೆ ಮತ್ತು ಇನ್ಕಮ್ ಟ್ಯಾಕ್ಸ್ ಕಟ್ಟೋರಿಗೆ ಅವರು ಕೊಡಲ್ಲ ಅಂತ ಮೊದಲೇ ಹೇಳಿದರು. ಅದರಲ್ಲಿ ನಿಮಗೆ ಬಡವರು ಇರ್ತಾರೆ, ಅಂಥವರು ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ಹಣವನ್ನು ಖರ್ಚು ಮಾಡ್ಕೋಬೋದು, ಯಾವುದೇ ರೀತಿ ತೊಂದರೆ ಇಲ್ಲ. ಯಾವುದಾದ್ರೂ ಮಹಿಳೆಯರು ಉಳಿತಾಯ ಮಾಡುವಂಥ ಪ್ಲಾನ್ ಇದ್ದರೆ ಅಥವಾ ಚೀಟಿ ಕಟ್ಟೋದು, ಯಾವುದೇ ಅಸಂಘಟಿತ ಒಂದು ಮೋಸ ಹೋಗುವಂಥ ಸ್ಥಿತಿ ಇರುತ್ತೆ. ಯಾವುದೇ ಒಂದು ಚೀಟಿ ವ್ಯಾಪಾರ ಮಾಡುವಾಗ ಅಥವಾ ಚೀಟಿ ವ್ಯವಹಾರವನ್ನು ಮಾಡುವಾಗ ಮೋಸ ಹೋಗುವಂಥ ಸಾಧ್ಯತೆ ಇರುತ್ತೆ ಮಹಿಳೆಯರು. ಇಂಥದ್ದನ್ನು ತಪ್ಪಿಸ್ಲಿಕ್ಕೋಸ್ಕರ ಸರ್ಕಾರನೇ ಗೃಹಲಕ್ಷ್ಮಿ ಸ್ವಸಹಾಯ ಸಂಘ ಅಂಥೇಳಿ ನಿರ್ಮಾಣ ಮಾಡಿಬಿಟ್ಟು ಆ ದುಡ್ಡನ್ನು ಒಂದು ಲಂಸಮ್ ಅಮೌಂಟ್ ಎಲ್ಲ ಏನೇನು ಯಾರ್ಯಾರು ಆಸಕ್ತರಿದ್ದಾರೆ ಅವರು ಹೂಡಿಕೆ ಮಾಡಲಿಕ್ಕೆ ಏನು ಗೃಹಲಕ್ಷ್ಮಿ ಹಣ ಬರುತ್ತಲ್ಲ ಅದನ್ನೇ ಅವರು ಹೂಡಿಕೆ ಮಾಡಿದ್ರೆ ಅವರಿಗೆ ಯಾವ್ದಾರ ಒಂದು ವ್ಯಾಪಾರದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಅದರಿಂದ ಬಂದಿರತಕ್ಕಂಥ ಲಾಭವನ್ನು ಇಂಟ್ರೆಸ್ಟ್ ರೂಪದಲ್ಲಿ ಮಹಿಳೆಯರಿಗೆ ಹಂಚಬೇಕು ಅಂತ ಹೇಳಿ ಅವರೇ ಸ್ವತಃ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಮಾಹಿತಿ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ನಾವು ಈ ರೀತಿಯಾಗಿ ಮಾಡ್ತೀವಿ ಅಂತ, ಓಕೆನಾ. ಇನ್ನು ಪ್ಯಾನ್ ಕಾರ್ಡ್ಗೆ ಸಂಬಂಧಪಟ್ಟ ಹಾಗೆ ಈಗ ಪ್ಯಾನ್ ಕಾರ್ಡ್ 2.0 ಅಂತ ಹೇಳಿ ಕೇಂದ್ರ ಸರ್ಕಾರದಿಂದ ಒಂದು ಹೊಸ ನಿಯಮ ಜಾರಿಗೆ ಬರ್ತಾ ಇದೆ. ಏನಪ್ಪ ಇದ್ರ ವಿಶೇಷತೆ ಏನು ಅಂದರೆ, ಪ್ಯಾನ್ ಕಾರ್ಡ್ನಲ್ಲಿ 2017ಕ್ಕಿಂತ ಮುಂಚಿತವಾಗಿ ತೆಗೆದುಕೊಂಡಿರ್ತಕ್ಕಂಥ ಪ್ಯಾನ್ ಕಾರ್ಡ್ಗಳಲ್ಲಿ ಬಾರ್ಕೋಡ್ ವ್ಯವಸ್ಥೆ ಇರೋದಿಲ್ಲ, ಓಕೆನಾ. ಬಾರ್ಕೋಡ್ ವ್ಯವಸ್ಥೆ ಯಾಕೆ ಮಾಡಿದ್ದಾರೆ ಅಂದರೆ, ಈಗ ಯಾರಾದರೂ ಸಣ್ಣ ಪುಟ್ಟ ವ್ಯಾಪಾರ ಮಾಡೋರು ಏನಾದರೂ ಅವರು ಒಂದು ಇನ್ಕಮ್ ಟ್ಯಾಕ್ಸನ್ನು ಪೇ ಮಾಡೋದಾಗಿರ್ಬೋದು, ಅಥವಾ ಯಾರಿಗೆ ಇನ್ಕಮ್ ಟ್ಯಾಕ್ಸ್ ಪೇ ಮಾಡಬೇಕು ಅಂತ ಆಸಕ್ತರು ಇರ್ತಾರೆ ಅಂತ ಇಟ್ಕೊಳ್ಳಿ. ಅವ್ರದ್ದು ಎಷ್ಟೇ ಆದಾಯ ಇರಲಿ, ಇನ್ಕಮ್ ಟ್ಯಾಕ್ಸ್ ಪೇ ಅಂದ ತಕ್ಷಣ ಅವರು ಸಿಕ್ಕಾಪಟ್ಟೆ ಆದಾಯ ಇದೆ, ಅವ್ರು ಕಡ್ಡಾಯ ಮಾಡಲೇಬೇಕು, ಆ ರೀತಿ ರೂಲ್ಸೆಲ್ಲ ನಾನು ಹೇಳ್ತಾ ಇರೋದು. ಯಾರಿಗೋ ಒಬ್ಬರಿಗೆ 3 ಲಕ್ಷ ರೂಪಾಯಿ ವಾರ್ಷಿಕ ಆದಾಯ ಇದೆ, ಅವರು ಇನ್ಕಮ್ ಟ್ಯಾಕ್ಸನ್ನು ಕಟ್ಟಲಿಕ್ಕೆ ಆಸಕ್ತರು ಇದ್ದಾರೆ. ಬಟ್ ಎಲ್ಲೋ ಒಂದು ಕಡೆ ಇನ್ನೊಬ್ಬರು ಚಾರ್ಟೆಡ್ ಅಕೌಂಟೆಂಟು ಅಥವಾ ಆಡಿಟರ್ನ ಕಾಂಟ್ಯಾಕ್ಟ್ ಮಾಡಿ ಅವರಿಗೆ ಒಂದಿಷ್ಟು ದುಡ್ಡು ಕೊಟ್ಟು ಅವರ ಒಂದು ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಲಿಕ್ಕೆ ಅಂತ ಒಂದು ಪ್ರೋಸೆಸ್ ಇದೆ, ಓಕೆನಾ. ಆ ಪ್ರೋಸೆಸ್ನ ಸರಳೀಕರಣ ಮಾಡೋದಕ್ಕೋಸ್ಕರ ಅದಕ್ಕೆ ಟಿನ್ ನಂಬರು ಅದೆಲ್ಲ ಜನ್ರೇಟ್ ಮಾಡಿ ಅದನ್ನೆಲ್ಲ ಮಾಡಬೇಕಾಗತ್ತೆ, ಓಕೆನಾ. ಅದನ್ನು ಸರಳೀಕರಣ ಮಾಡಿ ಪ್ಯಾನ್ ಕಾರ್ಡ್ ಮೂಲಕನೇ ಬಾರ್ಕೋಡನ್ನು ಜನ್ರೇಟ್ ಮಾಡಿ ಡಿಸ್ಪ್ಲೇ ಮಾಡ್ತಾರೆ ಪ್ಯಾನ್ ಕಾರ್ಡಲ್ಲಿ. ಆ ಪ್ಯಾನ್ ಕಾರ್ಡಲ್ಲಿ ಬಾರ್ಕೋಡ್ ಇರುವಂತಹ ಪ್ಯಾನ್ ಕಾರ್ಡನ್ನು ಈಗ ಪ್ಯಾನ್ ಕಾರ್ಡ್ 2.0 ಅಂತ ಹೇಳಿ ಕೇಂದ್ರ ಸರ್ಕಾರದ ಹೊಸ ನಿಯಮ ಸದ್ಯದಲ್ಲೇ ಜಾರಿಯಲ್ಲಿದೆ. ಈಗ ಸದ್ಯಕ್ಕೆ ನೀವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ, ಯಾಕೆಂದರೆ ಈ ಕ್ಷಣಕ್ಕೆ ವೆಬ್ಸೈಟನ್ನು ಜನ್ರೇಟ್ ಮಾಡಿಲ್ಲ. ಎಲ್ಲಿ ಅಪ್ಲೈ ಮಾಡಬೇಕು, ಹೇಗೆ ಅಪ್ಲೈ ಮಾಡಬೇಕು, ಯಾವಾಗ ನಿಮಗೆ ಪ್ಯಾನ್ ಕಾರ್ಡ್ ಸಿಗುತ್ತೆ, ಇದೆಲ್ಲದರ ಬಗ್ಗೆ ಡೀಟೇಲ್ ಇನ್ಫಾರ್ಮೇಷನ್ ಇನ್ನೊಂದು ಸರಿ ನಾನು ಮಾಡ್ತೀನಿ. ಹಾಗಾಗಿ ಯಾರು ಕೂಡ ಈಗಲೇ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಈಗೊಂದು ಪ್ರಸ್ತಾವನೆ ಕೇಂದ್ರ ಸರ್ಕಾರದಿಂದ ಬಂದಿದೆ. ಮುಂದಿನ ಹಂತಗಳಲ್ಲಿ ಯಾವ ರೀತಿಯಾಗಿ ಮಾಡಬೇಕು ಇದನ್ನೆಲ್ಲದ್ರ ಬಗ್ಗೆನೂ ಡೀಟೇಲ್ ಇನ್ಫಾರ್ಮೇಷನ್ ಬಂದ ತಕ್ಷಣ ನಮ್ಮ
ವೀಕ್ಷಕರಿಗೆ ನಾನು ತಿಳಿಸುವಂಥ ಕೆಲಸ ಮಾಡ್ತೀನಿ. ಓಕೆನಾ. ಆಮೇಲೆ ಇನ್ನೊಂದು ಅನ್ನಭಾಗ್ಯ ಯೋಜನೆಯ ಸರ್ವರ್ ಪ್ರಾಬ್ಲಮ್, ಮತ್ತು ಕೆಲವು ಕಡೆ OTPಯನ್ನು ತೆಗೆದುಕೊಂಡು ಅಕ್ಕಿ ಕೊಡ್ತಾ ಇಲ್ಲ, ರೇಷನ್ ಕೊಡ್ತಾ ಇಲ್ಲ ಅಂಥೇಳಿ ಮಾಹಿತಿ ಬರ್ತಾ ಇದೆ. ಈಗ ಕೆಲವೊಂದು ಕಡೆ ಈಗ ಹೊಸ ಸರ್ವರ್ ನಿರ್ಮಾಣ ಆಗಿರೋದ್ರ ಬಗ್ಗೆ ನಿಮಗೆ ಕಳೆದ ಕೆಲವು ವಾರಗಳ ಹಿಂದೆ ನಾನು ಹೇಳಿದ್ದೆ. ಆಹಾರ ಇಲಾಖೆಯಿಂದ ಹೊಸ ಸರ್ವರ್ ಬಿಲ್ಡ್ ಆಗಿದೆ. ಹೊಸ ಸರ್ವರ್ನ ತಾಂತ್ರಿಕ ದೋಷದಿಂದ ಕೆಲವೊಂದು ಕಡೆ ಸರ್ವರ್ ಬ್ಯುಸಿ ಇರೋದ್ರಿಂದ ರೇಷನ್ ತೊಗೊಳ್ಲಿಕ್ಕೆ ಪ್ರಾಬ್ಲಮ್ ಆಗ್ತಾಯಿದೆ. ನನ್ನ ರಿಕ್ವೆಸ್ಟ್ ಏನಪ್ಪ ಅಂದರೆ, ಯಾರ್ಯಾರು ಇದ್ದೀರಾ, ನೀವು ನಮ್ಮ ವೀಕ್ಷಕರು ಯಾರ್ಯಾರು ಇದ್ದೀರಾ, ನೀವು ರೇಷನ್ ಕರೆಕ್ಟಾಗಿ ತೊಗೊಂಡಿದ್ದೀರಾ, ಈ ನವಂಬರ್ ತಿಂಗಳ ರೇಷನ್ ಕರೆಕ್ಟಾಗಿ ತೊಗೊಂಡಿದ್ದೀರಾ, ಬಯೋಮೆಟ್ರಿಕ್ ಕೊಟ್ಟಿದ್ದೀರಾ ಅಥವಾ OTP ಮೂಲಕ ತೆಗೆದುಕೊಂಡಿದ್ದೀರಾ, ಮಾಧ್ಯಮಗಳಲ್ಲಿ ಬಿತ್ತರವಾಗಿರೋ ಸುದ್ದಿ ನಿಮಗೆ ಪ್ರೂಫ್ ಹಾಕಿರ್ತೀನಿ, ನೋಡಿ ಒಂದ್ಸರಿ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಚಾನಲ್ನಲ್ಲಿ. ಆದರೆ ಆ ವಾಟ್ಸಪ್ ಚಾನಲ್, ಟೆಲಿಗ್ರಾಮ್ ನನ್ನ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ನಿಮ್ಮಿಂದನೂ ಕೂಡ ಕ್ಲಾರಿಟಿ ಬೇಕು, ನಾನು ಕ್ಲಾರಿಟಿ ತಿಳ್ಕೊಳ್ಬೇಕಾಗತ್ತೆ. ಹಾಗಾಗಿ ನಿಮ್ದು ಯಾವ ಜಿಲ್ಲೆ, ನಿಮಗೆ ರೇಷನ್ ತೊಗೊಂಡಿದ್ದೀರಾ, ಪ್ರಾಬ್ಲಮ್ ಏನಾಗ್ತಾಯಿದೆ ಅಂಥೇಳಿ ಕಮೆಂಟ್ ಮಾಡೋ ಮೂಲಕ ತಿಳಿಸಿ. 2-3 ದಿನಗಳಿಂದ ನಾವು ಕೂಡ ಲೈವ್ ಮಾಡಿಲ್ಲ. ಆದಷ್ಟು ಬೇಗ ನಿಮಗೆ ಲೈವ್ ಮಾಡಿ ನಿಮಗೆ ತಿಳಿಸುವಂಥ ಕೆಲಸ ಮಾಡ್ತೀನಿ. ಓಕೆನಾ. ಹಾಗಾಗಿ ಈ ಒಂದಿಷ್ಟು ಸಮಸ್ಯೆಗಳನ್ನು ಜನ ಎದುರಿಸ್ತಾ ಇದ್ದಾರೆ. ಈಗಿರೋಂಥ ಮಾಹಿತಿ ಪ್ರಕಾರ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಾಗೆ ಇವರು ಮೊದಲು ಸ್ವಸಹಾಯ ಸಂಘ ಮಾಡಲಿ, ಒಳ್ಳೆಯದೇ. ಮಹಿಳೆಯರ ಆಸಕ್ತರಿದ್ದರೆ ಹಣ ಹೂಡಿಕೆ ಮಾಡಿ, ಅವ್ರಿಗೆ ಒಳ್ಳೆ ಸರ್ಕಾರದಲ್ಲಿ ಹಣ ಇದೆ ಅಂದರೆ ಸೇಫ್ಟಿ ಇರುತ್ತೆ, ಯಾವುದೇ ಪ್ರಾಬ್ಲಮ್ ಇಲ್ಲ. ಹೂಡಿಕೆ ಮಾಡಿ ಒಂದೇ ಒಂದು ಲಂಸಮ್ ಅಮೌಂಟ್ ಒಟ್ಟಿಗೆ ಬರೋದ್ರಿಂದ ಅವರಿಗೂ ಅನುಕೂಲ ಆಗುತ್ತೆ. ಬಟ್ ಆದರೆ ಸರ್ಕಾರ ಇದು ಪ್ರತಿ ತಿಂಗಳು ಕರೆಕ್ಟ್ ಟೈಮಿಗೆ ಒಂದು ದಿನಾಂಕವನ್ನು ಫಿಕ್ಸ್ ಮಾಡಿ ಕರೆಕ್ಟಾಗಿ ಕೊಡ್ತಾ ಹೋದರೆ ಆ ರೀತಿಯಾಗಿ ಉಳಿತಾಯ ಮಾಡ್ಬೋದು, ಸ್ವಸಹಾಯ ಸಂಘ ಮಾಡ್ಬೋದು. ಬಟ್ ಇವರು ನವಂಬರ್ ಹಣವನ್ನು ಡಿಸೆಂಬರಲ್ಲ ಜನವರಿಲಿ ಕೊಡೋದು, ಅಕ್ಟೋಬರ್ ಹಣ ನವಂಬರಲ್ಲಿ ಬರಲ್ಲ, ಡಿಸೆಂಬರಲ್ಲಿ ಬರೋದು, ಈ ರೀತಿ ಆದರೆ ಇದು ಹೂಡಿಕೆ ಮಾಡೋದಕ್ಕೂ ಕೂಡ ಸರಿಯಾಗೋದಿಲ್ಲ. ಮಹಿಳೆಯರಿಗೂ ಕೂಡ ಗೊಂದಲ ಉಂಟಾಗುತ್ತೆ. ಸಮಯಕ್ಕೆ ಸರಿಯಾಗಿ ಕಟ್ಟಬೇಕಾಗತ್ತೆ. ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಅಂದರೆ ಅದನ್ನು ಸಮಯಕ್ಕೆ ಸರಿಯಾಗಿ ಆ ಡೇಟಿಗೆ ತಕ್ಕಂತೆ ಕಟ್ಟಬೇಕಾಗತ್ತೆ. ಇಲ್ಲಿ ನೋಡಿದರೆ ಆ ಟೈಮಿಗೆ ಗೃಹಲಕ್ಷ್ಮಿ ಹಣ ಬಂದಿರೋದಿಲ್ಲ. ಈ ರೀತಿ ಸಮಸ್ಯೆಗಳು ಉದ್ಭವ ಆಗ್ತಾ ಇದ್ದಾವೆ. ಹಾಗಾಗಿ ಸರ್ಕಾರ ಮೊದಲು ಈ ಸಂಘ ಮಾಡೋದಕ್ಕಿಂತ ಮೊದಲು ಪ್ರತಿ ತಿಂಗಳು ಈ ಡೇಟಿಂದ ಈ ಡೇಟ್ ಒಳಗಡೆ ಆ ತಿಂಗಳಿಗೆ ಸಂಬಂಧಪಟ್ಟ ಹಾಗೆ, ಫಾರ್ ಎಕ್ಸಾಂಪಲ್ ಈಗ ನವಂಬರ್ ತಿಂಗಳು ನಡೀತಾ ಇದೆ ಅಂದರೆ ಡಿಸೆಂಬರ್ 15ರಿಂದ 20ನೇ ತಾರೀಕು ಒಳಗಡೆ ಗೃಹಲಕ್ಷ್ಮಿಯರಿಗೆ ಎಲ್ರಿಗೂ ಕೂಡ ಹಣ ಬಿಡುಗಡೆ ಆದರೆ ಅನುಕೂಲ ಆಗುತ್ತೆ. ಯಾಕೆಂದರೆ ಈಗ ಗೃಹಲಕ್ಷ್ಮಿ ಯೋಜನೆಯ 14ನೇ ಕಂತು ಇನ್ನೂ ಕೂಡ ಬಿಡುಗಡೆ ಆಗ್ತಾನೇ ಇದೆ. ಸಾಕಷ್ಟು ಜನ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ದಾರೆ, ನಮಗೆ ಇವಾಗ ಬಂದಿದೆ ಸರ್ ಹಣ, ನಮಗೆ ಇವಾಗ ಬಂದಿದೆ ಅಂಥೇಳಿ. ನಮ್ಮ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ಡೈರೆಕ್ಟ್ ಮೆಸೇಜನ್ನು ಕಳಿಸ್ತಾ ಇದ್ದಾರೆ. ನಮಗೆ ಇವಾಗ 14ನೇ ಕಂತು ಬಂದಿದೆ, ಇನ್ನೂ 15ನೇ ಕಂತು ಯಾವಾಗ ಬರುತ್ತೆ ಅಂಥೇಳಿ ಕೇಳ್ತಾ ಇದ್ದಾರೆ. ಅಂದರೆ ಈಗ ನೀವು ಲೆಕ್ಕ ಹಾಕಿ, ಈಗ ಆಲ್ರೆಡಿ ಎಷ್ಟು ದಿನ ಆಯಿತು ಬಿಡುಗಡೆ ಆರಂಭಗೊಂಡು, ಈಗಲೂ ಸಹ ಹಣ ಬಿಡುಗಡೆ ಆಗ್ತಾಯಿದೆ. ಇದಕ್ಕೂ ಕಾರಣ 15ನೇ ಕಂತು ಬರದೇ ಇರೋದಕ್ಕೂ ಪ್ರಮುಖವಾಗಿ ಕಾರಣವೇ ಸರ್ವರ್ ಸಮಸ್ಯೆ. ಯಾಕೆಂದರೆ ಈಗ ಆಲ್ರೆಡಿ ಹಣದ ಸಮಸ್ಯೆ ಏನಿಲ್ಲ, ಸರ್ವರ್ ಸಮಸ್ಯೆಯಿಂದನೇ ಬರ್ತಾ ಇಲ್ಲ. ಈಗ ಆಲ್ರೆಡಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹಣ ಟ್ರಾನ್ಸ್ಫರ್ ಆಗಿದ್ದರೂ ಸಹ ಫಲಾನುಭವಿಗಳ ಖಾತೆಗೆ ರೀಚ್ ಆಗದೇ ಇರೋದಕ್ಕೆ ಕಾರಣವೇ ಸರ್ವರ್ ಸಮಸ್ಯೆ ಅಂತೇಳಿ ಈಗ ಆಲ್ರೆಡಿ ಇಲಾಖೆಯಿಂದ ಬಂದಿರತಕ್ಕಂಥ ಮಾಹಿತಿಯನ್ನು ನಿಮಗೆ ಕಳೆದ 2 ದಿನಗಳಿಂದ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಓಕೆನಾ. ಹಾಗಾಗಿ ಏನಿದೆ ನಿಖರವಾದ ಮಾಹಿತಿ ನಿಮಗೆ ಕೊಡ್ತೀನಿ. ನೀವು ಕೇಳ್ಬೋದು, ಇನ್ನೊಂದು 2 ದಿನ ಬಿಟ್ಟು ಸರ್ ಹೇಳಿದ್ರಲ್ಲ ಒಂದು 2-3 ದಿನದಲ್ಲಿ ಅನ್ನಭಾಗ್ಯ ಹಣ ಬರುತ್ತೆ ಅಂಥೇಳಿ, ಬರಲಿಲ್ವಲ್ಲ ಅಂತ 2 ದಿನ ಬಿಟ್ಟು ನೀವು ಕೇಳ್ಬೋದು ನಮಗೆ. ಖಂಡಿತವಾಗ್ಲೂ ಇದು ನಾನು ಹೇಳ್ತಾ ಇರೋದಲ್ಲ, ಆಹಾರ ಇಲಾಖೆ ಅಧಿಕಾರಿಗಳೇ ತಿಳಿಸ್ತಕ್ಕಂಥ ಮಾಹಿತಿ. ನಿಮಗೆ ಪ್ರೂಫ್ ಬೇಕು ಅಂದರೆ ನಾನು ಆಲ್ರೆಡಿ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಓಕೆನಾ. ಹಾಗಾಗಿ ಇದಾಗಿತ್ತು ಈ ಕ್ಷಣದ ಮಾಹಿತಿ. ಎಲ್ಲ ವಿಷಯಗಳ ಬಗ್ಗೆ ಬ್ರೀಫಾಗಿ ಇನ್ಫಾರ್ಮೇಷನ್ ತಿಳಿಸಿದ್ದೀನಿ. ಮಾಹಿತಿ ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.